ಬೆಂಬಲಿತ ಉಗ್ರಗಾಮಿಗಳು 28 ಅಮಾಯಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ ರಾಕ್ಷಸಿ ಕೃತ್ಯವನ್ನ ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಬಾಂಧವರು ಖಂಡಿಸುತ್ತೇವೆ ಎಂದಿದ್ದಾರೆ. ವಿಶ್ವದ ಅನೇಕ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೂ ಸಹ ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಂಡಿದೆ. ಪಹಲ್ಗಾಮ್ನಲ್ಲಿ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಮೂಲಕ 9 ಉಗ್ರಗಾಮಿ ಶಿಬಿರಗಳ ಮೇಲೆ ದಾಳಿ ನಡೆಸಿ ಅನೇಕ ಉಗ್ರರನ್ನ ಸಂಹರಿಸುವುದರ ಮೂಲಕ ಭಾರತದ ಸೈನಿಕರು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಲು ಶ್ರಮಿಸಿದ ಭಾರತದ ಕಾರ್ಯದರ್ಶಿ ವಿಕ್ರಮ್, ಭಾರತೀಯ ಸೇನೆಯ ಸೋಫಿಯಾ ಖುರೇಶ್, ವ್ಯೋಮಿಕಾ ಸಿಂಗ್ ಪಾಕಿಸ್ತಾನದ 100 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದ ಒಳಗೆ ನುಗ್ಗಿ ಭಯೋತ್ಪಾದಕರ ಅಡಗುತಾಣಗಳನ್ನು ನಾಶಪಡಿಸಿ 3 ಉಗ್ರ ಕಮಾಂಡರ್ಗಳನ್ನ ಹತ್ಯೆಗೈದ ವೀರಯೋಧ ಗೋಬಿತ್ ಸಿಂಗ್ ರೆಫೇಲ್ ವಿಮಾನವನ್ನ ಪ್ರಪ್ರಥಮ ಬಾರಿಗೆ ಉಡಾಯಿಸಿದ ಇಲಾಲ್ ಅಹಮದ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸೈನಿಕರಿಗೆ ಎಲ್ಲಾ ರೀತಿಯಿಂದಲೂ ಧೈರ್ಯ ತುಂಬಿ ತಮ್ಮ ಪ್ರಬುದ್ಧ ನಡತೆಯನ್ನ ಪ್ರದರ್ಶಿಸಿದ ಪ್ರಧಾನಿ ಮೋದಿಯವರು ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವರೆಲ್ಲರಿಗೂ ಚಳ್ಳಕೆರೆ ತಾಲೂಕಿನ ಭಾರತೀಯ ಮುಸ್ಲಿಂ ಬಾಂಧವರ ಪರವಾಗಿ ಕೋಟಿ ಕೋಟಿ ಸೆಲ್ಯೂಟ್ಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಮುಖಂಡರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕೆಯ ಸಂಪಾದಕರು, ವರದಿಗಾರರು ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾವು ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಮುಖಂಡರ ಪರವಾಗಿ ಅವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸ್ತೀವಿ. ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಇಡೀ ವಿಶ್ವವೇ ಕಂಡಂತೆ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ನಡೆದಂಥ ಒಂದು ಅಮಾನವೀಯವಾದಂಥ ಒಂದು ಘಟನೆ ಅದು ಏನಪ್ಪ ಅಂತಂದರೆ, ಪಹಲ್ಗಾಮ್ನಲ್ಲಿ ಯಾರು ಒಂದು ಪ್ರವಾಸಕ್ಕಾಗಿ ತೆರಳಿದ್ರು ಅಂತ ಪ್ರವಾಸಕ್ಕೆ ತೆರಳಿದಂತಹ ಪ್ರವಾಸಿಗರ ಮೇಲೆ 28 ಜನ ಪ್ರವಾಸಿಗರನ್ನ ಅಲ್ಲಿಯ ಉಗ್ರಗಾಮಿಗಳು ಒಂದು ಗುಂಡು ಹಾರಿಸೋದ್ರ ಮೂಲಕ 28 ಪ್ರವಾಸಿಗರ ಒಂದು ಹತ್ಯೆಗೆ ಅವರು ಕಾರಣಕರ್ತರಾದರು. ಆ ಒಂದು ಘಟನೆಯನ್ನ ಕಂಡಂತ ಭಾರತ ದೇಶ ಇಡೀ ಒಂದು ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಧರ್ಮದ ಜನರು ಅತ್ಯಂತ ಘೋರವಾಗಿ ಆ ಘಟನೆಯನ್ನು ಖಂಡಿಸಿದರು. ಅದರ ಜೊತೆಯಲ್ಲಿ ಆ ಒಂದು ಘಟನೆಯಲ್ಲಿ ಹುತಾತ್ಮರಾದಂಥವರೆಲ್ಲರೂ ಸಂತಾಪವನ್ನು ಸಮೇತ ವ್ಯಕ್ತಪಡಿಸಿದರು. ಎಲ್ಲ ಜನ ಆ ಒಂದು ಮೃತ ಕುಟುಂಬಗಳಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರು. ಇದು ಈ ಉಗ್ರಗಾಮಿಗಳು ಮಾಡಿದಂತಹ ಘಟನೆಗೆ ಸರಿಯಾದಂಥ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಭಾರತ ಸರ್ಕಾರ ಒಂದು ಕಾರ್ಯಾಚರಣೆ ಅಲ್ಲಿ ಇರ್ತಕ್ಕಂಥ ಉಗ್ರಗಾಮಿಗಳ ಮೇಲೆ ಮಾಡಬೇಕು ಅಂತೇಳಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಕೇಂದ್ರ ಸರ್ಕಾರದ ಅನುಮತಿ, ಯಾವುದೇ ಒಂದು ಯುದ್ಧದಲ್ಲಿ ಈ ತನಕ ಬಳಕೆ ಆಗಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ರಫೇಲ್ ಯುದ್ಧ ವಿಮಾನವನ್ನ ಉಡಾಯಿಸಿರ್ತಕ್ಕಂಥ ಇಲಾಲ್ ಅಹಮದ್ ಅಂತಕ್ಕಂಥವ್ರು, ಅದೇ ರೀತಿಯಲ್ಲಿ ಈ ಒಂದು ಭಾರತ ದೇಶದ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಾಚರಣೆ ಯಶಸ್ವಿ ಆಗೋದಕ್ಕೆ ಇವೆಲ್ಲರಿಗೂ ಧೈರ್ಯ ತುಂಬಿ ಸಹಕಾರ ಕೊಟ್ಟಿರ್ತಕ್ಕಂಥ, ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅದರ ಜೊತೆಯಲ್ಲಿ ರಕ್ಷಣಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ನಾವು ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಮುಖಂಡರು ಚಳ್ಳಕೆರೆ ತಾಲೂಕಿನ ಮುಸ್ಲಿಂ ಬಾಂಧವರ ಪರವಾಗಿ ವಿಶೇಷವಾದಂಥ ಗೌರವಪೂರ್ವಕವಾದಂಥ ಜೈ ಹಿಂದ್ ಸೆಲ್ಯೂಟ್ಗಳನ್ನು ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀವಿ. ಬಂಧುಗಳೇ, ಆ ಕಾರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಉಗ್ರರ ಕೃತ್ಯಕ್ಕೆ ಅಡ್ಡಿಪಡಿಸಿ ತನ್ನ ಪ್ರಾಣವನ್ನ ಕಳೆದುಕೊಂಡ ಮಾನವ ಪ್ರೇಮಿ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಅವರಿಗೆ ವೀರ ನಮನಗಳನ್ನು ಸಲ್ಲಿಸುತ್ತೇವೆ. ಪಹಲ್ಗಾಮ್ ಘಟನೆ ಕುರಿತು ಅವಣಿಸುತ್ತಿರುವ ಕೆಲವು ಸುದ್ದಿವಾಹಿನಿಗಳ ವಿರುದ್ಧ ಮತ್ತು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವುದರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು ಎಂದು ಪ್ರಾರ್ಥಿಸುತ್ತೇವೆ ಎಂದಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಏನು ಉಗ್ರಗಾಮಿಗಳ ಶಿಬಿರಗಳು ಇದ್ವೋ ಆ ಉಗ್ರಗಾಮಿಗಳ ಶಿಬಿರಗಳನ್ನು ನಾಶ ಮಾಡೋದಕ್ಕಾಗಿ ಅವರು ಅತ್ಯಂತ ಧೈರ್ಯದಿಂದ, ಸಾಹಸದಿಂದ ತಮ್ಮದೇ ಆದಂಥ ಒಂದು
ಮಾರ್ಗದಲ್ಲಿ ದೇಶ ರಕ್ಷಣೆಗಾಗಿ ದೇಶದ ಒಂದು ಘನತೆ ಕೀರ್ತಿಯನ್ನ ವಿಶ್ವದಲ್ಲಿ ಅವರು ಮೇಲೆತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅಲ್ಲಿ ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿಬಿಟ್ಟು ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದ ಒಂದು ಕರ್ನಲ್ ಆಗಿರ್ತಕ್ಕಂಥ ಅದರಲ್ಲೂ ಬಹಳ ಮುಖ್ಯವಾಗಿ ಏನಪ್ಪ ಈಗಲೂ ಇಂಥ ಧೀರೋದಾತ್ತವಾದಂಥ ಮಹಿಳೆಯರು ಈ ದೇಶದಲ್ಲಿ ಇದರೇನೋ ಅಂತಕ್ಕಂಥ ಒಂದು ಸಂದೇಶವನ್ನು ಜಗತ್ತಿಗೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಕರ್ನಲ್ ಖುರೇಶಿ ಅಂತಕ್ಕಂಥವ್ರು ಭಾರತೀಯ ಸೇನೆಯ ಸೋನಿಯಾ ಖುರೇಶಿ ಅವರು ಕರ್ನಲ್ ಆಗಿರ್ತಕ್ಕಂಥವ್ರು ಅವರ ಜೊತೆಯಲ್ಲಿ ಮತ್ತೊಬ್ಬ ಮಹಿಳೆ ಅವರು ವಾಯುಸೇನೆಯ ಕಮಾಂಡರ್ ಆಗಿರ್ತಕ್ಕಂಥ ಯುವಿಕಾ ಸಿಂಗ್ ಅಂತಕ್ಕಂಥವ್ರು ಅವರು ಈ ಒಂದು ಸಿಂಧೂರು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಕ್ಷೆಯನ್ನು ತಯಾರಿಸಿ ಆ ಉಗ್ರಗಾಮಿಗಳ ಶಿಬಿರಗಳ ಮೇಲೆ ದಾಳಿ ಮಾಡಿ ಯಶಸ್ವಿಯಾದಂತಹ ಒಂದು ಕಾರ್ಯವನ್ನ ತಕ್ಕ ಉತ್ತರವನ್ನ ಅಲ್ಲಿಯ ಉಗ್ರಗಾಮಿಗಳಿಗೆ ಮತ್ತು ಉಗ್ರಗಾಮಿಗಳಿಗೆ ಬೆಂಬಲಿಸತಕ್ಕಂಥ ಪಾಕಿಸ್ತಾನ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಆ ಒಂದು ದಿಟ್ಟವಾದಂತಹ ಉತ್ತರ ಕೊಟ್ಟಿದ್ದಕ್ಕೆ ಇಡೀ ವಿಶ್ವನೇ ಬೆಚ್ಚಿ ಬೀಳುವಂತಹ ಒಂದು ಸನ್ನಿವೇಶವನ್ನು ಇವತ್ತು ಕಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಎಲ್ಲ ಜಾತಿ ಜನಾಂಗ ಧರ್ಮದವರು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮವನ್ನ ಅವರು ಬೆಂಬಲಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕಾಗಿ ಈಗಾಗಲೇ ಬಹುತೇಕ ಕಡೆ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಅದರ ಜೊತೆಯಲ್ಲಿ ಚಳ್ಳಕೆರೆಯ ಮುಸ್ಲಿಂ ಸಮಾಜದ ಮುಖಂಡರು ಒಂದು ಸಮಾಲೋಚನೆಯನ್ನು ಮಾಡಿ ನಾವು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಕರ್ನಲ್ ಆಗಿರ್ತಕ್ಕಂಥ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಅವರಿಗೂ, ವಾಯುಸೇನೆಯ ಕಮಾಂಡರ್ ಆಗಿರ್ತ ವಾಯುಸೇನೆಯ ಪೈಲಟ್ ಆಗಿರ್ತಕ್ಕಂಥ ಯುವಿಕಾ ಸಿಂಗ್ ಅವರಿಗೆ, ಅದರ ಜೊತೆಯಲ್ಲಿ ಪಾಕಿಸ್ತಾನದ ಭೂಪ್ರದೇಶ 100 ಕಿಲೋಮೀಟರ್ ಒಳಗಡೆ ಭೂಪ್ರದೇಶವನ್ನು ನುಗ್ಗಿ ಅಲ್ಲಿಯ ಭಯೋತ್ಪಾದಕರ ಅಡಗು ತಾಣಗಳನ್ನು ನಾಶಪಡಿಸಿ 3 ಉಗ್ರ ಕಮಾಂಡರ್ಗಳನ್ನ ಹತ್ಯೆ ಮಾಡಿದಂತಹ ವೀರ ಯೋಧ ಗೋಬಿಂದ್ ಸಿಂಗ್ ರವರಿಗೂ, ಮೊದಲನೇ ಬಾರಿಗೆ ರಫೇಲ್ ವಿಮಾನವನ್ನ ಉಡಾಯಿಸಿರ್ತಕ್ಕಂಥ ಅಂದ್ರೆ ಈ ರಫೇಲ್